ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗೇಟ್ ಬಳಿ ಅಕ್ರಮವಾಗಿ ಕೆರೆ ಮಣ್ಣನ್ನ ಕೇರಳಕ್ಕೆ ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿಯೊಂದು ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಅಕ್ರಮ ಮಣ್ಣು ಸಾಗಾಟದ ಟಿಪ್ಪರ್ ಲಾರಿಗಳ ಹಾವಳಿ ಗುಂಡ್ಲುಪೇಟೆಯಲ್ಲಿ ಮಿತಿ ಮೀರಿದೆ. ಇಂದು ಮತ್ತೊಂದು ಅಮಾಯಕ ಕುಟುಂಬ ಜೀವಕ್ಕೆ ಬಲಿಯಾಗಿದ್ದು, ಕರ್ನಾಟಕದಿಂದ ಅಕ್ರಮವಾಗಿ ಕೆರೆ ಮಣ್ಣನ್ನ ಕೇರಳಕ್ಕೆ ಸಾಗಿಸುತ್ತಿದ್ದ ಟಿಪ್ಪರ್ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡುತ್ತಿದ್ದೇ ಈ ದುರಂತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದವರ ಆಕ್ರಂದನ ಮುಗಿಲು ಬಿಟ್ಟಿದೆ. ಗಂಭೀರವಾಗಿ ಗಾಯಗೊಂಡವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಡಿ ಭಾಗದ ತಪಾಸಣಾ ಕೇಂದ್ರದಲ್ಲಿ ವಾಹನಗಳ ತಪಾಸಣೆ ನಡೆಯುವ ಸಿಬ್ಬಂದಿ ಇದ್ರೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಿಸುವ ಟಿಪ್ಪರ್ಗಳಿಗೆ ವಿನಾಯಿತಿ ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಗುಂಡ್ಲುಪೇಟೆ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಅವರು ಈ ಟಿಪ್ಪರ್ ಹಾವಳಿಯನ್ನ ನಿಯಂತ್ರಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬುದು ಜನರ ಆಕ್ರೋಶವಾಗಿದೆ. ರೈತರು ಮತ್ತು ಸಾರ್ವಜನಿಕರು ಹಲವು ಬಾರಿ ದೂರು ನೀಡಿದ್ರೂ ಕೂಡ ಸ್ಥಳೀಯ ಆಡಳಿತದ ಮೌನ ಮತ್ತೆ ಚೆಕ್ ಪೋಸ್ಟ್ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಇಂದಿನ ದುರಂತಕ್ಕೆ ಕಾರಣ ಎಂದು ರೈತರು ಕಿಡಿಕಾರ್ತಾ ಇದ್ದಾರೆ. ಲಾರಿಲಿ ರಾತ್ರಿ ಸಾಗಿಸ್ತಾ ಇದ್ದಾರೆ. ಗುಂಡ್ಲುಪೇಟೆ ಇಂದ ಕ್ಯಾಲಿಕಟ್ಗೆ ಹೋಗುವ ನ್ಯಾಷನಲ್ NH ರೋಡಲ್ಲಿ ಇವಾಗ ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ. ಕಾರ್ನಲ್ಲಿದ್ದವರು 3 ಸೀಟು ಸ್ಪಾಟ್ ಆಗಿದ್ದಾರೆ. ಯಾವ ಥರ ನೋಡಿಲಿ ಎರೆಮಣ್ಣು ಯಾವ ಥರ ಸಾಗಿಸ್ತಾ ಇದ್ದಾರೆ ಇವರು. ನಾಚಕ ಮಾನ ಮರದಿ ಅನ್ನೋದಿದೆ ನಮ್ಮ ಸರ್ಕಾರಕ್ಕೆ. ಈ ಕೆರೆಮಣ್ಣೆಲ್ಲ ಎಲ್ಲಿತ್ತಿದು, ಎಲ್ಲಿ ತುಂಬಿಸಿದ್ರು ಕೆರೆಮಣ್ಣ ಇದೆ. ಈ ಥರ ಆದ್ರೆ ಗಾಡಿ ನಂಬರು ನೋಡಿ. ನಮ್ಮ ಕರ್ನಾಟಕದ ಕೆರೆ ಮಣ್ಣನ್ನ ಕೇರಳಕ್ಕೆ ಯಾವ ಥರ ಲೂಡಿ ಹೊಡಿತಿದ್ದಾರೆ. ಕೆರೆ ಮಣ್ಣನ್ನ ಈ ಥರ ಲಾರಿಲಿ ರಾತ್ರಿ ಸಾಗಿಸ್ತಾ ಇದ್ದಾರೆ. ಗುಂಡ್ಲುಪೇಟೆ ಇಂದ ಕ್ಯಾಲಿಕಟ್ಗೆ ಹೋಗುವ ನ್ಯಾಷನಲ್ NH ರೋಡಲ್ಲಿ ಇವಾಗ ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ. ಕಾರ್ನಲ್ಲಿದ್ದವರು 3 ಸೀಟು ಸ್ಪಾಟ್ ಆಗಿದ್ದಾರೆ. ಯಾವ ಥರ ನೋಡಿಲಿ ಎರೆಮಣ್ಣು ಯಾವ ಥರ ಸಾಗಿಸ್ತಾ ಇದ್ದಾರೆ ಇವರು. ನಾಚಕ ಮಾನ ಮರದಿ ಅನ್ನೋದಿದೆ ನಮ್ಮ ಸರ್ಕಾರಕ್ಕೆ. ಈ ಕೆರೆಮಣ್ಣೆಲ್ಲ ಎಲ್ಲಿತ್ತಿದು, ಎಲ್ಲಿ ತುಂಬಿಸಿದ್ರು ಕೆರೆಮಣ್ಣ ಇದೆ. ಈ ಥರ ಆದ್ರೆ ಗಾಡಿ ನಂಬರು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ರೈತ ಮುಖಂಡರಾದಂತಹ ಶಶಿಧರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಘಟನೆ ನಡೆದ ಸ್ಥಳದಲ್ಲೂ ಕೂಡ ಇವರು ಇದ್ರು. ಶಶಿಧರ್, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಘಟನೆ ನಡೆದ ಸ್ಥಳದಲ್ಲಿ ನೀವಿದ್ರಿ. ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ. ಏನಿವತ್ತು ಬೆಳಿಗ್ಗೆ 7:30 ಸಮಯದಲ್ಲಿ ಕೇರಳ ಮೂಲದ ಲಾರಿ ಅಕ್ರಮವಾಗಿ ಕೆರೆ ಮಣ್ಣನ್ನ ಸಾಗಾಟ ಮಾಡ್ತಿದ್ದ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಸ್ಥಳದಲ್ಲೇ 3 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಹಾಸ್ಪಿಟಲ್ ಇದ್ದಾರೆ ಅವರು. ನಾವು ಏನು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹೊನ್ನೂರು ಪ್ರಕಾಶ್ ನಾಯಕತ್ವದಲ್ಲಿ ಹಿಂದೆ ಸುಮಾರು ಧರಣಿ ಹಾಗೂ ಹೋರಾಟಗಳನ್ನ ಹಮ್ಮಿಕೊಂಡಿದ್ನು ಹಾಗೂ ಮಾಡಿದ್ದೀವಿ ಸರ್. ಈ ವಿಷಯವಾಗಿ ನಮ್ಮ ಸ್ಥಳೀಯ ಶಾಸಕರಿಗೂ ಸಹ ಈ ವಿಷಯವಾಗಿ ನಾವು ದೂರನ್ನ ನೀಡಿದ್ದೇವೆ ಹಾಗೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೆ ಒತ್ತಡವನ್ನು ಸಹ ಹಾಕಿದ್ದೇವೆ. ಈಗ ಹಾಗೂ ನಮ್ಮ ಚಾಮರಾಜನಗರದ ಜಿಲ್ಲೆಯ ದಂಡಾಧಿಕಾರಿಗಳ ಗಮನಕ್ಕೂ ಸಹ ಈ ವಿಷಯವನ್ನ ತಂದಿದ್ದೇವೆ. ಒಬ್ಬ ರೈತರು ತಮ್ಮ ಜಮೀನಿಗೆ ಕೆರೆ ಮಣ್ಣನ್ನ ತೆಗೆದುಕೊಂಡರೆ ಈ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಈ ಪಂಚಾಯತಿ ಅಧಿಕಾರಿಗಳು 100 ಕಂಡೀಷನ್ಗಳನ್ನ ಹಾಕ್ತಾರೆ. ಹೌದು. ಈ ಬೆಳಗಿನ ಸಮಯದಲ್ಲಿ ಈ ತರ ರಾಜರೋಸವಾಗಿ ಈ ತರ ಅಕ್ರಮವಾಗಿ ಮಣ್ಣು ಸಾಗಾಟ ಆಗ್ತಿದೆ. ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ನಮ್ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದಾರೆ? ಎಷ್ಟು ದಿನದಿಂದ ಈ ಸಾಗಾಟ ನಡೀತಿರ್ಬೋದು? ಏನ್ ಮೇಡಮ್? ಎಷ್ಟು ದಿನದಿಂದ ಈ ಸಾಗಾಟಗಳು ನಡೀತಿರ್ಬೋದು ಬೇರೆ ರಾಜ್ಯಗಳಲ್ಲಿ? ಇದು ಬಹಳ ಹಿಂದಿನ ದಿನಗಳಿಂದ ಈ ಅಕ್ರಮ ಮಣ್ಣು ದಂಧೆ ನಡೀತಾ ಇದೆ. ಇದ್ರ ಬಗ್ಗೆ ನಾವು ಪ್ರತಿ ಪೊಲೀಸ್ ಇಲಾಖೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಅಷ್ಟು ದಿನದಿಂದ ನಡೀತಾ ಇದ್ರು, ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಯಾವುದೇ ತರ ಕ್ರಮಗಳನ್ನ ಇವರು ಕೈಗೊಂಡಿಲ್ಲ ಮೇಡಮ್. ನಮಗೆ ಏನಿಸ್ತದೆ ಅಂದ್ರೆ ಸ್ಥಳೀಯ ಶಾಸಕರ ಕುಮ್ಮಕ್ಕು ಸಹ ಈ ಒಂದು ವಿಷಯದಲ್ಲಿ ಇದೆ ಅಂತ ನಮಗೆ ಒಂದು ಅನಿಸ್ತಿದೆ. ಯಾಕಂದ್ರೆ ಅವರ ಒಂದು ಗಮನಕ್ಕೆ ತಂದಿದ್ರು ಸಹ ಬೆಳಗಿನ ಸಮಯದಲ್ಲಿ ಈ ತರ ರಾಜರೋತ್ಸವವಾಗಿ ಆತರ ಹೆವಿ ಲೋಡ್ ಹಾಕೊಂಡು ಹೋಗ್ತಾ ಇದಾರೆ. ಅದು ಕಮ್ಮಿ ಏನಿಲ್ಲ, ಅದು ಹೆವಿ ಲೋಡ್ ಹಾಕೊಂಡು ಈ ತರ ಹೋಗ್ತಾ ಇದೆ ಅಂತಂದ್ರೆ ಮೇಡಮ್, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಒಬ್ಬ ರೈತ ತಮ್ಮ ಜಮೀನ್ಗೆ ಒಂದ್ ಮಣ್ಣನ್ನ ಸಾಗಿಸ್ಬೇಕಾದ್ರೆ 100 ಕಂಡೀಷನ್ ಹಾಕ್ತಾರೆ, 100 ರೂಲ್ಸ್ ಕೇಳ್ತಾರೆ, RTC ಕೇಳ್ತಾರೆ. ಈ ತರ ಅಕ್ರಮವಾಗಿ ಕೇರಳಕ್ಕೆ ಕೇರಳ ಮೂಲದ ಓನರ್ ನನ್ಗೆ ಹೇಳಿದ್ದಾನೆ, ಅವನು ಕಾಫಿ ತೋಟಕ್ಕೆ ನಮ್ಗೆ ಮಣ್ಣು ತಗೋ ಹೋಗ್ತಿರೋದು.
ಅಂತ ಹೇಳ್ತೇನೆ. ಅಲ್ಲಿ ಆದ್ರೆ ಇಲ್ಲಿ ಸ್ಥಳೀಯ ಪೊಲೀಸರು ಹೇಳ್ತಾ ಇದಾರೆ ಇದು ದೇವರ ವಿಗ್ರಹಕ್ಕೆ ತೆಗೆದುಕೊಂಡು ಹೋಗ್ತಿರೋದು. ಅವರೇ ಮುಚ್ಚಾಕೊಂತ ಇದ್ರ ಅಲ್ಲಿಗೆ. ಈ ತರ ಆದ್ರೆ ಮೇಡಮ್ ನಮ್ಮ ಏನ್ ಮಾಡೋದು? ನಮ್ಮ ಜನತೆಗಳಿಗೆ ಈಗ ನಮ್ಮ ರಾಜ್ಯದ ಸಂಪತ್ತನ್ನ, ಖನಿಜ ಸಂಪತ್ತಗಳನ್ನ, ಈಗ ಕಲ್ಲಿರ್ಬೋದು, ಜೆಟ್ ಇರ್ಬೋದು, ಮರಳು, ಪ್ರತಿಯೊಂದು ಅಕ್ರಮವಾಗಿ ಇಷ್ಟಿನ ಗಂಟೆ ಲೂಟಿ ಹೊಡೆದಾಯ್ತು. ಇವಾಗ ಮಣ್ಣಿಗೂ ಸಹ ಶುರು ಹಚ್ಕೊಂಡಿದ್ದಾರೆ. ಮಣ್ಣು ಅಂತ ಇವಾಗ್ಲಿಂದಲ್ಲ, ಇದು ಬಹಳ ಹಿಂದೆಯಿಂದನೂ ಸಹ ಈ ತರ ಘಟನೆಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರಿಗೆ ನಾವು ಹೋರಾಟ ಮಾಡಿ, ನಾವು ರೈತರು ಹೋರಾಟ ಮಾಡಿ ಅವ್ರಿಗೆ ಒಂದು ಇದ್ ಮಾಡಿದ್ರು ಅವರು ಕ್ರಮ ಕೈಗೊಳ್ತಿಲ್ಲ ಅಂತಂದ್ರೆ ಸ್ಥಳೀಯ ಶಾಸಕರ ಕುಮ್ಮಕ್ಕು ಈ ವಿಷಯದಲ್ಲಿ ಎಷ್ಟಿರ್ಬೋದು ಮೇಡಮ್? ಇವಾಗ RTO ಆಫೀಸ್ಗಳಿರ್ತವೆ, ಕೇರಳ ಮೂಲ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಗಳಿರ್ತವೆ. ಯಾರು ಸಹ ಇದನ್ನೆಲ್ಲ ಕಣ್ತಪ್ಸಿ ಈ ತರ ದಂಧೆ ಇವರ ಒಂದು ಕುಮ್ಮಕ್ಕಿಲ್ದೆ ಯಾವ ತರ ಹೋಗಕ್ಕಾಗತ್ತೆ ಅದು? ಚೆಕ್ ಪೋಸ್ಟ್ ಗಳಿದ್ರು ಆರಾಮಾಗಿ ತಗೊಂಡು ಸಾಗಣೆ ಮಾಡ್ತಾ ಇದಾರೆ. ಇವಾಗ ಚೆಕ್ ಪೋಸ್ಟ್ ಇದಾವೆ, ಗುಂಡ್ಲುಪೇಟೆಲ್ RTO ಆಫೀಸ್ ಇದಾವೆ. ಈ ಭೂವಿಜ್ಞಾನ ಅಧಿಕಾರಿಗಳಿದ್ದಾರೆ, ಹೆವಿ ಲೋಡ್ ಆಗ್ತಾರೆ ರೋಡ್ ಅಲ್ಲಿ, NH ಅದು. ಅದ್ರಲ್ಲಿ ಇಂತಿಷ್ಟು ಲೋಡ್ ಗಳು ಮಾತ್ರ ಅದು ಪಾಸಿಂಗ್ ಇದಿರುತ್ತೆ. ಅದಕ್ಕೆ ಅದ್ರ 1 to 1 to 3 ಲೋಡ್ ನೆಲ್ಲ ಹಾಕೊಂಡು ಇವರೆಲ್ಲ ಇದ್ ಮಾಡ್ತಾ ಇದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚ್ ಕೂತಿದಾರೆ. ಈಗ ನಮ್ಗ ಡೌಟ್ ಆಗಂತ ಪ್ರಶ್ನೆ ಏನಂತಂದ್ರೆ, ಇವ್ರಿಗೆಲ್ಲ ಗಮನಕ್ಕೆ ತಂದು ನಾವು ಇಳಿಸ್ಕೊಟ್ರು ಈ ತರ ಮುಚ್ಚಾಕ ಅಂತ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಇವರ ಒಂದು ಕುಮ್ಮಕ್ಕು ಎಷ್ಟಿರ್ಬೋದು ಮೇಡಮ್? ಈ ಸ್ಥಳೀಯ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾವ ತರ ಕುಮ್ಮಕ್ ನೀಡ್ತಾ ಇದಾರೆ ಮೇಡಮ್? ಇವಾಗ ಚೆಕ್ ಪೋಸ್ಟ್ ಅಲ್ಲೂ ಸಹ ಇದನ್ನ ಒಂದು ಮಣ್ಣನ್ನ ಚೆಕ್ ಪೋಸ್ಟ್ ಅಲ್ಲೂ ಸಹ ಚೆಕ್ ಮಾಡದೆ ಆತರ ಒಂದು 100 ರೂಪಾಯಿ 200 ರೂಪಾಯಿ ಆಸೆಗೆ ಇವರು ಒಂದ್ ಲಾರಿನ ಕೈಸ್ತಾರ ಅಂತಂದ್ರೆ ನಾಳೆ ದಿನ ಏನೇ ಸಾಗಾಟ ಮಾಡಿದ್ರು ಯಾವ ತರ ಇವ್ರು ಒಂದ್ ಬಂದೋಬಸ್ತ್ ಇರ್ತಾರೆ. ನಮ್ಮ ಆ ಕಡೆಯಿಂದ ಕೇರಳದಿಂದ ಮೆಡಿಸನ್ ತ್ಯಾಜ್ಯ ವಸ್ತುಗಳನ್ನೆಲ್ಲ ತಗೊಂಡ್ಬಂದು ನಮ್ಮ ರಾಜ್ಯಕ್ಕೆ ಹಾಕ್ತಿದಾರೆ. ಅದೇ ಕಾರಣದಿಂದ ಆಕ್ಸಿಡೆಂಟ್ ಆಗಿದೆಯಲ್ಲ? ಏನ್ ಮೇಡಮ್? ಅದೇ ಕಾರಣದಿಂದ ಆಕ್ಸಿಡೆಂಟ್ ಆಗಿದೆಯಲ್ಲ? ಆಕ್ಸಿಡೆಂಟ್ ಆಗಿದೆ ಮೇಡಮ್. ಇವಾಗ ಒಂದ್ 20 ದಿನದಿಂದ 2 ಆಕ್ಸಿಡೆಂಟ್ ಆಗಿದಾವೆ ಇಲ್ಲೇ. ಅವಾಗ್ಲೂ ಸ್ಥಳದಲ್ಲೇ ಇಬ್ರು ಸಾವನ್ನಪ್ಪಿದ್ದಾರೆ. ಇವಾಗ್ಲೂ 3 ಸೀಟು, ಒಬ್ಬ ಪುರುಷರು, ಒಬ್ರು ಮಹಿಳೆಯರು, ಒಂದು ಈಗ ಚಿಕ್ಕ ಮಗು. ಇವಾಗ 3 ಸೀಟ್ರು ಇವತ್ತು ಸಹ ಸಾವನ್ನಪ್ಪಿದ್ದಾರೆ. ಒಬ್ಬರ ಹಾಸ್ಪಿಟಲ್ ಇದಾರೆ, ಇನ್ನೊಬ್ಬರ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ತರ ಆದ್ರೆ ಮೇಡಮ್ ಈಗ ಕಡಿವಾಣ ಹಾಕದ ಹೆಂಗೆ? ಈ ತರ ಅಕ್ರಮ ದಂಧೆಗಳು ಎಗ್ಗಿಲ್ದೆ ನಡೀತಿದೆ ಇವಲ್ಲ. ನಮ್ಮ ಸ್ಥಳೀಯ ಶಾಸಕರು ಏನ್ ಮಾಡ್ತಿದಾರೆ, ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಿದಾರೆ, ಓಟ್ ಸಮಯದಲ್ಲಿ ಜನರ ಹಿತಾಸಕ್ತಿನ ಕಾಪಾಡ್ತೀವಿ ಅಂತಂದಂತ ಈ ರಾಜಕಾರಣಿಗಳೇ ಈ ತರ ಒಂದು ನಾಡಿಗೆ ಹಾಗೂ ನಮ್ಮ ಜನತೆಗೆ ದ್ರೋಹ ಮಾಡಂತ ಕೆಲಸ ಮಾಡ್ತಿದಾರಲ್ಲ, ಇವ್ರಿಗೆ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದ್ರು ಇದೆಯಾ? ಈ ತರ ರೈತರ ತಮ್ಮ ಜಮೀನ್ಗೆ ಮುನ್ನುಡ್ಕತೀವಿ ಅಂತಂದ್ರೆ 100 ಕಂಡೀಷನ್ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿರೋ ಅಂತ ಘಟನೆಗಳು ಉಂಟು ಇಲ್ಲಿ. ಸ್ಥಳೀಯ ರೈತರು ತಮ್ಮ ಜಮೀನಿಗೆ ಮೇಡಮ್, ಅದು ಅಕ್ರಮವಾಗಿಲ್ಲ, ತಮ್ಮ ಜಮೀನಿಗೆ ಕೆರೆ ಮಣ್ಣನ್ನ ಸ್ಥಳೀಯವಾಗಿ ಊಟ್ಕೊಂಡ್ರೆ ಆದ್ರೆ ಅವ್ರ ಮೇಲೆ ಇಲ್ಲಿ. ಇವಾಗ ಇಷ್ಟ ದಿನ ಈ ತರ ಅಕ್ರಮವಾಗಿ ಕೇರಳಕ್ಕೆ ಮುನ್ನೋಗಿದಾವೆ. ಎಷ್ಟು ಕೇಸ್ ಹಾಕಿದಾರೆ ಮೇಡಮ್ ಇದ್ರ ಬಗ್ಗೆ? ಇವರು ಎಷ್ಟು ಕೇಸ್ ಹಾಕಿದಾರೆ? RTO ಆಫೀಸ್ ಅವ್ರ ಭೂವಿಜ್ಞಾನ ಇಲಾಖೆ ಏನ್ ಮಾಡ್ತಿದಾರೆ? ರೋಡ್ ಅಲ್ಲಿ ಹೆವಿ ಲೋಡೇಜ್ ಹಾಕೋಣ, ಟನ್ನೇಜ್ ಹಾಕೋಣ ಓಡ್ತಾ ಇದಾವೆ. ಆ ಲಾರಿಗಳನ್ನ ಚೆಕ್ ಕೇರ್ ಮಾಡ್ತಾ ಇದಾರೆ. ಇದಕ್ಕೆ ಅಂತಾನೆ ಒಂದು ನಮ್ಮ ಕೇರಳ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿ ಮದ್ದೂರಲ್ಲಿ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ ಅಲ್ಲಿರೋ ಸಿಬ್ಬಂದಿಗಳು ಏನ್ ಮಾಡ್ತಾ ಇದಾರೆ ಮೇಡಮ್? ಇದನ್ನೆಲ್ಲ ನೋಡ್ಕೊಂಡು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ 100 ರೂಪಾಯಿ 200 ರೂಪಾಯಿಗೆ ಆಸೆಗೋಸ್ಕರ ಯಾವ್ದು ಚೆಕ್ ಮಾಡ್ತಾ ಇಲ್ಲ ಮೇಡಮ್. ಅಲ್ಲಿ ಪ್ರತಿ ಸರನು ನಾವು ಕಂಪ್ಲೇಂಟ್ ಮಾಡ್ತಾ ಇರೋದು ಅದನ್ನೇ. ಯಾವುದೇ ಒಂದು ಅಕ್ರಮವಾಗಾದ್ರೂ 100-200 ರೂಪಾಯಿಗೆ ಆಸೆಗೋಸ್ಕರ ಕೈ ಒಡ್ಡಿ ನಮ್ಮ ನಾಡಿನ ಸಂಪತ್ತನ್ನ ಅವರು ಕೇರಳಕ್ಕೆ ಮಾರಾಟ ಮಾಡ್ತಿದ್ದಾರೆ. ಮುಂದೊಂದ್ ದಿನ ಆದ್ರೆ ಇವಾಗ ಯಾರು ನಮ್ಮ ಗುಂಡ್ಲುಪೇಟೆಯಲ್ಲಿ ಕಲ್ಲು ಡೆಸ್ಟು ಈ ತರ ಹೋಗ್ತಾ ಇದಾರೆ, ಮುಂದೊಂದ್ ದಿನ ಈ ತರ ಕೆರೆ ಮಣ್ಣು ಎಗ್ಗಿಲ್ದೆ ನಡೀತಾರೆ ಮೇಡಮ್. ಇವಾಗ ಸ್ವಲ್ಪ ನಡೀತಾ ಇದೆ. ಮುಂದೊಂದ್ ದಿನ ಡೈರೆಕ್ಟ್ ಆಗಿ ಬೆಳಗಿನ ಸಮಯದಲ್ಲಿ ಇವಾಗ ಹೆಂಗ್ ಟಿಪ್ಪರ್ಗಳ ಮೂಲಕ ಕಲ್ಲು ಡೆಸ್ಟು ಈ ತರ ಸಾಕ್ತಿದ್ದಾರೆ, ಮುಂದೊಂದ್ ದಿನ ಮಣ್ಣು ಇದೇ ತರ ಸಾಕ್ತಾರೆ ಮೇಡಮ್ ಇವರು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಶಶಿಧರ್. ಈಡನ್ಸ್ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿರೋದಕ್ಕೆ.